ಬ್ಯಾಕ್ ಇನ್ ಸ್ಪೇಸ್ ಜೆಟ್ ವಿಮಾನದಲ್ಲಿ ಪ್ರಯಾಣಿಕರು ಒದ್ದಾಟವನ್ನು ಅನುಭವಿಸಿದ್ದಾರೆ. ಅದು ಕೂಡ ನಮ್ಮ ಕನ್ನಡಿಗರು. ರಾತ್ರಿ ಇಡೀ ಊಟ ತಿಂಡಿ ಎಲ್ಲ ಬಿಟ್ಟಿದ್ದಾರೆ. ಆದರೆ ಈಗ ಕೊನೆಗೂ ಕೂಡ ಈಗ ಬೆಂಗಳೂರು ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ. ಸ್ಪೇಸ್ ಜೆಟ್ ವಿಮಾನದಲ್ಲಿ ಕನ್ನಡಿಗರ ಪರದಾಟ ಇದು. ರಾತ್ರಿ ಪೂರ್ತಿ ಊಟ ನಿದ್ರೆ ಇಲ್ಲದೆ ಒದ್ದಾಟಿದ್ದಾರೆ ಕನ್ನಡಿಗರು. ಕೊನೆಗೂ ಕೂಡ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಪ್ರಯಾಣಿಕರು. ದೆಹಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರ ಆಗಮನ ಆಗಿದೆ. ಸ್ಪೇಸ್ ಜೆಟ್ ಏರ್ಲೈನ್ಸ್ ವಿರುದ್ಧ ಈಗ ಘೋಷಣೆಯನ್ನ ಕೂಗಿ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ದೆಹಲಿಯಲ್ಲಿ ಏನು ನಿನ್ನೆ ಸ್ಪೇಸ್ ಜೆಟ್ ವಿಮಾನ ಬರಬೇಕಾಯಿತು. ತಾಂತ್ರಿಕ ದೋಷಗಳಿಂದ ಸಾಕಷ್ಟು ಜನ ಪ್ರಯಾಣಿಕರು ಸುಮಾರು 12 ಗಂಟೆಗಳ ಕಾಲ ಅಲ್ಲಿ ಪರದಾಟವನ್ನು ಅನುಭವಿಸಿದ್ರು. ಇದೀಗ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಈಗ ಬಂದಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೇನೆ. ಸರ್, ನಿಮ್ಮ ಹೆಸರು ಸರ್? ಹರೀಶ್ ಅಂತ ಹೇಳಿ. ಸರ್, ಈಗ ಏನಾಯಿತು ಆಕ್ಚುಲಿ ನಿನ್ನೆ ಸ್ಪೇಸ್ ಜೆಟ್ 3 ಬಾರಿ ಪೋಸ್ಟ್ಪೋನ್ ಮಾಡಿದ್ದಾರೆ. ಊಟ ಸಹಿತ ಕೊಟ್ಟಿಲ್ಲ. ನಾರ್ಮಲಿ ಆಸ್ ಪರ್ ನಾರ್ಮ್ಸ್ ಊಟ ಮತ್ತು ಹೋಟೆಲ್ ಪ್ರೊವೈಡ್ ಮಾಡಬೇಕು, ಅದು ಕೂಡ ಮಾಡಿಲ್ಲ. ಬರೀ ಫ್ಲೈಟಲ್ಲೇ ತುಂಬ ವಯಸ್ಸಾಗಿರೋ ವ್ಯಕ್ತಿಗಳನ್ನೆಲ್ಲ 10 ಗಂಟೆಗಿನ್ನ ಹೆಚ್ಚಿಗೆ ಕಾಲ ಕೂಡಿಸಿದ್ದಾರೆ. ಮತ್ತು ಯಾವುದನ್ನು ಕರೆಕ್ಟಾಗಿ ಹೇಳಿದೆ ಎಲ್ಲ ತುಂಬ ಇರ್ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ್ದಾರೆ ಸಿಬ್ಬಂದಿ. ಏನಾಯಿತು ಅಂತ ಹೇಳಿದ್ರು ಅವರು? ಆಕ್ಚುಲಿ ಅವ್ರು ಏನು ಕ್ಲಿಯರಾಗಿ ಹೇಳ್ತಾ ಇಲ್ಲ. ಫ್ಲೈಟ್ ಬಂದಿಲ್ಲ ಅಂತಾರೆ, ಫ್ಲೈಟ್ ಪ್ರಾಬ್ಲಮ್ ಇದೆ, ಬೇರೆ ಕನೆಕ್ಟಿವಿಟಿ ಫ್ಲೈಟ್ ಇಲ್ಲ ಅಂತಾರೆ. ತುಂಬ ಇರ್ರೆಸ್ಪಾನ್ಸಿಬಲ್, ನಮ್ಮನ್ನು ಟೇಕನ್ ಫಾರ್ ಗ್ರಾಂಟೆಡ್ ಥರ ತಗೊಂಡಿದ್ದಾರೆ. ಭಾಳ ಬೇಜಾರಾಯಿತು, ತುಂಬ ಬೇಜಾರಾಗಿದೆ. ನಾವು ಇನ್ನೆಂದು ಹೇಳಿ ಮೇಡಮ್. ಅದೇನಾಗಿದೆ ಅಂದರೆ ಮೊನ್ನೆ 4ನೇ ತಾರೀಕದ್ದು ಫ್ಲೈಟನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಅವ್ರಿಗೂ ಏನೂ ಅರೇಂಜ್ಮೆಂಟ್ ಮಾಡಿಲ್ಲ. ತಿರ್ಗಾ ನಿನ್ನೆ ನಮ್ಮದು 7:40ಗೆ ಸ್ಕೆಡ್ಯೂಲ್ಡ್ ಡಿಪಾರ್ಚರ್ ಇತ್ತು. ಅದು ವೆಬ್ ಚೆಕ್ ಇನ್ ಮಾಡಬೇಕಾದ್ರೇ ಹೇಳಿದರು 9:45 ಡಿಲೇ ಆಗಿದೆ ಅಂತ. ಅಲ್ಲಿ ಬಂದಮೇಲೆ ಹೇಳ್ತಾರೆ 12:15ಕ್ಕೆ ಫರ್ದರ್ ಡಿಲೇ ಆಗಿದೆ ಅಂತ. ಆಮೇಲೆ 3 ಗಂಟೆ ಅಂತ ಅಂದರು. ಕೊನೆಗೆ ತುಂಬ ಗಲಾಟೆ ಮಾಡಾದಮೇಲೆ ಇದು ಬರೀ ಬೆಂಗಳೂರು ಫ್ಲೈಟ್ ಒಂದೇ ಅಲ್ಲ, ಕೋಲ್ಕತ್ತಾ, ಮುಂಬೈ, ಗೋವಾ 4 ಫ್ಲೈಟ್ಸ್ ಅವ್ರಿಗೂ ಒಬ್ರಿಗೂ ಆಗಿಲ್ಲ. ಅಲ್ಲಿ ಇಷ್ಟು ಬೇಜವಾಬ್ದಾರಿತನದಿಂದ ನೀವು ಕೇಳ್ಕೊಂಡಾಗ ಎಷ್ಟು ಗಲಾಟೆ ಮಾಡಿದ್ರೆ ಯಾರು ಬರೋಕ್ಕೆ ತಯಾರಿಲ್ಲ. ಕೊನೆಗೆ ನಾವು ಗಲಾಟೆ ಮಾಡಿದ್ಮೇಲೆ ಅವರು ಎಷ್ಟು ಜನ ಇದ್ರಿ ಮೇಡಮ್ ಫ್ಲೈಟ್ ನಮ್ಮ ಈ ಒಂದು ಬ್ಯಾಂಗ್ಳೂರು ಫ್ಲೈಟಲ್ಲೇ 180 ಜನ ಪ್ರಯಾಣಿಕರು ನಾವು. ಆಮೇಲೆ 1:15ಗೆ ಪೈಲಟ್ ಇಲ್ದಿರ ಬೋರ್ಡ್ ಮಾಡಿಸಿದ್ರು. ನಮ್ಮ ಬೇಸಿಕ್ ಕ್ವಶ್ಚನ್ ಅದೇ, ಯಾಕೆ ಅವ್ರು ಏನು ಹೇಳ್ತಿದ್ರು? ಏನು ಹೇಳ್ತಿದ್ರೆ ನಮಗೆ ಯಾರಿಗೂ ಅಲ್ಲಿ ಕೋಆರ್ಡಿನೇಷನ್ನೇ ಇಲ್ಲ. ಕ್ಯಾಬಿನ್ ಕ್ರೂ ಸ್ಟಾಫ್ ಹೇಳ್ತಾರೆ ನಮಗೆ ಬಂದು ಬೋರ್ಡಿಂಗ್ ಇದು ಒಳಗಡೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.